ಮೊನ್ನೆ ಶನಿವಾರ ಸಿಸಿಬಿ ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲ್ ಮೇಲೆ ರೇಡ್ ಮಾಡಿದ್ರು. ಅಂದರೆ ಈ ದರ್ಶನ್ ಫೋಟೋ ಲೀಕ್ ಆಗೋದಕ್ಕೆ 2 ದಿನ ಹಿಂದೆ ಅಲ್ಲಿ ನೋಡಿ ದೊಡ್ಡ ದೊಡ್ಡ ರೌಡಿ ಶೀಟರ್ಗಳ ಕೈಯಲ್ಲಿ ಮೊಬೈಲ್ ಇದೆಯಂತೆ. ವೇಲು ಮೊಬೈಲಿಂದ ಈ ಫೋಟೋ ತೆಗೆದಿರ್ತಕ್ಕಂಥದ್ದು, ಧರ್ಮನ ಮೊಬೈಲ್ನಿಂದ ವಿಡಿಯೋ ಕಾಲ್ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಸಿಸಿಬಿ ಅಧಿಕಾರಿಗಳು ಅವತ್ತು ಬರಿಗೈಲಿ ವಾಪಸ್ ಬಂದ್ರಲ್ಲ, ಅವ್ರು ಯಾರಿಗೂ ಇದು ಗೊತ್ತೇ ಇರಲಿಲ್ವಾ? ಆರೋಪಿಗಳ ಬಳಿ ಇಷ್ಟೆಲ್ಲ ಮೊಬೈಲ್ ಇದ್ರೂ ನಾಟಕ ಆಡಿ ವಾಪಸ್ ಬಂದ್ರ ಸಿಸಿಬಿ ಅಧಿಕಾರಿಗಳು ಅಂತ ಪ್ರಶ್ನೆ ಮೂಡುತ್ತೆ. ಶನಿವಾರ ತುಂಬ ಇದೇನಿಲ್ಲ, ಮೊನ್ನೆ ಈ ಫೋಟೋ ಲೀಕ್ ಆಗಿರ್ತಕ್ಕಂಥದ್ದು ಮೊನ್ನೆ ಸಿಸಿಬಿ ಅಧಿಕಾರಿಗಳು ಹೋಗಿ ವಾಪಸ್ ಬಂದಿದ್ದಾರೆ. ಇಲ್ಲಿ ನೋಡಿದ್ರೆ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ಈ ಫೋಟೋ ತೆಗೆದಿದ್ದು ವೇಲು ಅಂತಕ್ಕಂಥ ಒಬ್ಬ ಖೈದಿ. ಅದನ್ನು ಆತ ಫೋಟೋ ತೆಗೆದು ತನ್ನ ವೈಫ್ಗೆ ವಾಟ್ಸಪ್ ಮಾಡಿದ್ದಾನೆ. ಇಲ್ಲಿ ಧರ್ಮ ಅಂತಕ್ಕಂಥ ರೌಡಿ ಶೀಟರು ಮೊಬೈಲ್ನಲ್ಲಿ ವಿಡಿಯೋ ಕಾಲ್ ಮಾಡಿ ಆ ಸತ್ಯ ಅನ್ನೋ ಫ್ರೆಂಡ್ಗೆ, ಅವನು ರೌಡಿ ಶೀಟರ್, ಆ ಸತ್ಯನಿಗೆ ದರ್ಶನ್ ಕೈಲಿ ಮಾತಾಡಿಸಿದ್ದಾನೆ. ಹಾಗಾದರೆ ಏನು ಮಾಡಿದ್ರು ಸಿ ಸಿ ಬಿ ಅವರು? ಇದು ಕೂಡ ಒಂದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಹೆಂಗೆ ಸಾಧ್ಯ ಇದು? ನೋಡಿದ್ರೆ ಎಲ್ಲರ ಕೈಲೂ ಮೊಬೈಲ್ ಇದೆ, ಸಿ ಸಿ ಬಿ ಅವ್ರು ಹೋದಾಗ ಮಾತ್ರ ಏನೂ ಸಿಗಲ್ಲ? ಅಥವಾ ಇವರು ಹಾಗೆ ಹೋಗಿ ನಾಟಕ ಆಡ್ಕೊಂಡು ವಾಪಸ್ ಬರ್ತಾರಾ? ಇರೋ ವ್ಯವಸ್ಥೆನೇ ಹೀಗೆ ಅಂತನಾ? ಏನು ಅನ್ಕೋಬೇಕು ಜನ? ಖಂಡಿತವಾಗಿಯೂ ಅರವಿಂದ್, ಯಾಕಂದರೆ ಈ ರೀತಿಯ ಅನುಮಾನಗಳು ಈಗ ಸಾಮಾನ್ಯವಾಗಿ ಕಾಡ್ತಾ ಇರೋಂಥದ್ದು. ಒಂದು ಮಾಹಿತಿ ಪ್ರಕಾರ ಸಿಸಿಬಿ ಅವರು ದಾಳಿಯನ್ನು ನಡೆಸೋಂಥದ್ದು ಹಿಂದಿನ ದಿನ ರಾತ್ರಿಯೇ ಒಂದು ಲೀಕ್ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅದರ ಜೊತೆಗೆ ಅಷ್ಟು ಮಾಹಿತಿಗಳು ಲೀಕ್ ಆಗಿದ್ರು ಕೂಡ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತಾರೆ. ಜೊತೆಗೆ ಜೈಲಿನ ಒಳಗಡೆ ಇದ್ದಂಥ ಮೊಬೈಲ್ನ ಎಲ್ಲಾದರೂ ಒಂದು ಕಡೆ ಸೆಕ್ಯೂರ್ ಮಾಡಿರ್ತಾರೆ. ಆ ಸೆಕ್ಯೂರ್ ಮಾಡಿರೋಂಥ ಮೊಬೈಲ್ ಎಲ್ಲೋಯ್ತು ಮತ್ತು ಅದನ್ನು ಎಲ್ಲಿ ಬಿಸಾಡಿದ್ರು, ಇದೆಲ್ಲದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋ ಪ್ರಯತ್ನಗಳನ್ನು ಮಾಡಬೇಕಾಗಿರೋಂಥದ್ದು. ಮತ್ತು ಜೊತೆಗೆ ಸಿಸಿಬಿ ಅಧಿಕಾರಿಗಳ ನಡೆಯ ಮೇಲೂ ಕೂಡ ಸಾಕಷ್ಟು ಅನುಮಾನಗಳು ಈಗ ಮೂಡ್ತಾ ಇರೋಂಥದ್ದು. ಯಾಕೆಂದರೆ ಸಿಸಿಬಿ ಅಧಿಕಾರಿಗಳು ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಅವರು ಹೋದ ಸಂದರ್ಭದಲ್ಲಿ ಯಾವುದೇ ರೀತಿಯ ವಸ್ತುಗಳಾಗಲಿ ಅಥವಾ ಅವರ ಬಳಿಯಲ್ಲಿ ಒಂದೇ ಒಂದು ಸಣ್ಣ ಮೊಬೈಲ್ ಆಗಲಿ, ಮೊಬೈಲ್ ಚಾರ್ಜರ್ ಆಗಲಿ ಅಥವಾ ಬೇರೊಂದು ಯಾವುದಾದ್ರೂ ವಸ್ತುಗಳನ್ನಾಗಲಿ, ಎಲೆಕ್ಟ್ರಿಕ್ ವಸ್ತುಗಳನ್ನಾಗಲಿ ಯಾವುದನ್ನು ಕೂಡ ತಮ್ಮ ವಶಕ್ಕೆ ಪಡೆದುಕೊಳ್ಳೋಕ್ಕೆ ಸಾಧ್ಯ ಆಗಿರಲಿಲ್ಲ. ಅಂದರೆ ಸಿಸಿಬಿ ಪೊಲೀಸರ ಮೇಲೆ ಈಗ ಅನುಮಾನ ಬರ್ತಾ ಇರೋಂಥದ್ದು. ಹೋದ ಪುಟ್ಟ ಬಂದ ಪುಟ್ಟ ಅನ್ನೋ ರೀತಿಯಲ್ಲಿ ಏನಾದರೂ ಅವರು ಕೂಡ ಒಂದು ಡ್ರಾಮಾ ಮಾಡಿ ಹೊರಗಡೆ ಬಂದ್ರ, ಇದೆಲ್ಲದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಈಗ ಮೂಡ್ತಾ ಇದೆ. ಸದ್ಯಕ್ಕೆ ಪೊಲೀಸರು ಈ ಬಗ್ಗೆ ಏನು ತನಿಖೆನ ಮಾಡಬೇಕು, ಜೊತೆಗೆ ಪರಪ್ಪನಗ್ರಹಾರದ ಒಳಗಡೆ ನಡೀತಾ ಇರುವಂತ ಅವ್ಯವಹಾರಗಳು ಮತ್ತು ಅಕ್ರಮ ಏನು ನಡೀತಾ ಇದ್ದಾವೆ ಅದ್ರ ಬಗ್ಗೆನೂ ಕೂಡ ತನಿಖೆನ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಸಿಸಿಬಿ ಅಧಿಕಾರಿಗಳ ದಾಳಿಯಿಂದ ಏನಾಯಿತು, ದಾಳಿಯ ಇಂಪ್ಯಾಕ್ಟ್ ಏನು, ದಾಳಿಯ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ದಿನ ವಿಡಿಯೋ ಕಾಲ್ ಇರ್ಬೋದು, ಜೊತೆಗೆ ಮೊಬೈಲ್ ಫೋಟೋಸ್ಗಳಿರ್ಬೋದು, ಇವೆಲ್ಲ ಕೂಡ ಹೊರಗಡೆ ಬರ್ತಾ ಇದ್ದಾವೆ. ಹೊರಗಡೆ ಬಂದರೂ ಕೂಡ ಅವರು ಯಾವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನಾರ್ಹವಾಗಿ ಉಳಿದುಕೊಳ್ತಾ ಇರೋಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಇವಾಗ ಅದೇ ಈ ವಿಚಾರ ಬಂದಾಗ ಒಂದು 2-3 ದಿನ ಎಲ್ಲರೂ ತುಂಬ ವೇಗವಾಗಿ ಕೆಲಸ ಮಾಡ್ತಾ ಇದ್ದೀವಿ, ತುಂಬ ಕ್ರಮಗಳನ್ನ ತಗೋತಾ ಇದ್ದೀವಿ ಅಂತ ತೋರಿಸ್ತಾರೆ. 2 ದಿನ ಆದಮೇಲೆ ಎಲ್ಲ ಸುಮ್ಮನಾಗ್ತಾರೆ, ಅಷ್ಟೇ ವಿಚಾರ.